Okay. So clear? So there are totally 1240 employees in an organization. 25% adra total promote ಆಗ್ಯಾರ. So ಅದ್ರಾಗ ಎಷ್ಟು ಮಂದಿ promote ಆಗ್ಯಾರ ಅಂತ find out ಮಾಡಂತ ಹೇಳ್ತಾರೆ. So somebody sold 310 is 310 is correct. ಹೆಂಗ್ ಮಾಡಿದ್ರಿ? 25 into 1240 divided by 100. That's simple. 1240 into 25 divided by 100. So you get 310. Okay. Clear that? Total is 1240 into 25 divided by 100. Okay. Similarly, ಇನ್ನೊಂದು ಹೋಗೋಣ ಬರ್ಕೋರಿ. ಯಾವ್ಯಾವ ಟಿಕ್ ಮಾಡಿಟ್ಟಿದ್ದಾರೆ ನನಗೆ ಗೊತ್ತಾಗ. Okay. The 29 ಏನಿಂದ ಮುಂದೆ a student has to score ಬರ್ಕೋತೀರಿ question. A student has to score 40% marks. A student has to score 40% marks. Not marks. Marks. A student has to score 40% marks to get through. Okay. If he gets 40 marks and fails by 40 marks, then find the maximum marks set for the examination. Okay. So ಎಷ್ಟು ಮಾರ್ಕ್ಸ್ ತಗೊಂಡ್ರೆ ಅವ್ರು ಪಾಸ್ ಆಗ್ತಾರೆ ಅಂತ ಫೈಂಡ್ ಔಟ್ ಮಾಡ್ಬೇಕು ನೀವು. ಕ್ಲಿಯರ್ ಆಯ್ತಾ ಕ್ವಶನ್? 40% ಮಾರ್ಕ್ಸ್ ತಗೊಂಡ್ರೆ ಅವ್ರು ಪಾಸ್ ಆಗ್ತಾರೆ ಅಂತ ಕೊಟ್ಟಾರ, ಪರ್ಸೆಂಟೇಜ್ ನ ಕೊಟ್ಟಾರ. ಓಕೆ. ಆಮೇಲೆ 40 ಮಾರ್ಕ್ಸ್ ತಗೊಂಡ್ರೆ ಆಮೇಲೆ ಏನಂತಾರ ಅಂದ್ರೆ ಇಫ್ ಹಿ ಗೆಟ್ಸ್ 40 ಮಾರ್ಕ್ಸ್ ಅಂಡ್ ಫೇಲ್ಸ್ ಬೈ 40 ಮಾರ್ಕ್ಸ್, 40 ಮಾರ್ಕ್ಸ್ ತಗೊಂಡ್ರೆ ಅದು ಫೇಲ್ ಆಗ್ತಾನೆ ಅಂತ ಹೇಳಾಕತ್ತಾನವ. ಓಕೆ. ಸೊ 40% ತಗೊಂಡ್ರೆ ಪಾಸ್ ಆಗ್ತಾನೆ, ಬಟ್ 40 ಮಾರ್ಕ್ಸ್ ತಗೊಂಡ್ರೆ ಫೇಲ್ ಆಗ್ತಾನೆ. ಸೊ ಎಷ್ಟು ಮಾರ್ಕ್ಸ್ ತಗೊಂಡ್ರೆ ಅವ್ನು ಪಾಸ್ ಆಗ್ತಾನೆ ಅಂತ ಹೇಳಾಕತ್ತಾನ. ಫೈಂಡ್ ಔಟ್. 56 lakh total. He is asking total. Find out. Try to find out. So one subject in ಕೇಳಾಕತ್ತಿಲ್ಲ, overall ಕೇಳಾತಾನ. overall 40% ತಗೊಂಡ್ರೆ ಅವ್ನು ಪಾಸ್ ಆಗ್ತಾನೆ ಅಂದ್ರೆ ಟೋಟಲ್ ಪಾಸ್ ಆದಂಗೆ. ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅದ ಇಲ್ಲ. ಓಕೆ. ಸೊ ಟೋಟಲ್ ಕಾಂಪಿಟೇಟಿವ್ ಎಕ್ಸಾಮ್ ನಾಗ ಓವರಾಲ್ 40% ಬಂತು ಅಂತಂದ್ರೆ ಆ ಗೋತ್ರು ಅಂದ್ರೆ ಮುಂದೆ ಹೋದಂಗವ. ಓಕೆ. ಸೊ ಅಲ್ಲ 40 ಮಾರ್ಕ್ಸ್ ತಗೊಂಡ್ರೆ ಫೇಲ್ ಆಗ್ತಾನೆ ಅಂತ ಹೇಳ್ತಾನೆ. ಇಂಡಿವಿಜುವಲ್ 40 ಮಾರ್ಕ್ಸ್ ತಗೊಂಡ್ರೆ ಫೇಲ್ ಆಗ್ತಾನೆ, ಬಟ್ ನೀವು ಟೋಟಲ್ ಎಷ್ಟು ಮಾರ್ಕ್ಸ್ ತಗೊಂಡ್ರೆ ಪಾಸ್ ಆಗ್ತಾನೆ. ಟೋಟಲ್ ಮಾರ್ಕ್ಸ್. ಕ್ಲಿಯರ್ ದ ಕ್ವಶನ್? 200. Who told 200? Wait and cross check it. As 200 is correct. Shambhavi, Megha, Bhavi, Ambika, it's correct. 200. Shambhavi last time. Okay. Shambhavi alla 110 310 illa p Shambhavi 200. Last time in helade naki. Okay. So whoever said 200, it's correct. Have you solved? Direct ada ille. Yes, 40x by 100 is correct. Megha, it's correct method.
ಮಾಡ್ರಿ ಮತ್ತೆ ಇಲ್ಲ ಸಾಲ್ವ್ ಮಾಡ್ರಿ, ನಾ ಹೇಳಿದ್ರೇನಾತ ಆನ್ಸರ್ ಸಾಲ್ವ್ ಮಾಡ್ರಿ ಹೆಂಗಂತ ಈಸಿ ಅದಪ್ಪ ಇದು. ಎಷ್ಟು ಬೇಕು ನಿಮಗೆ? ಲೆಟ್ ಪಾಸಿಂಗ್ ಮಾರ್ಕ್ಸ್ ಏನಂದ್ರೆ x ಅಂತ ಕನ್ಸಿಡರ್ ಮಾಡೋಣ ನಾವು. ಓಕೆ, ಸೊ 40x ಡಿವೈಡೆಡ್ ಬೈ 100 ಇದು 40 ಮಾರ್ಕ್ಸ್ ಪರ್ಸೆಂಟ್ ಪಾಸ್ ಆಗುತ್ತೆ. ಓಕೆ, ಸೊ ಅದನ್ನ ಏನು ತಗೋತೀನಿ, 40x ಡಿವೈಡೆಡ್ ಬೈ 100 ತಗೋತೀನಿ. ಸೊ ಒಂದೊಂದು ಮಾರ್ಕ್ಸ್ ಏನು ಕೊಡಾಕತ್ತಾನ 40. ಸೊ ಇಫ್ ಐ ಕನ್ಸಿಡರ್ 2 ಅಥವಾ 40 ಸ್ಕ್ವೇರ್ ಮಾಡ್ಬೋದು ನೀವು. ಓಕೆ, ಸೊ 40 ಸ್ಕ್ವೇರ್ ಏನು ಮಾಡ್ಬೋದಿಲ್ಲ ಅಂದ್ರೆ 40 ಪ್ಲಸ್ 4 ಮಾಡ್ರಿ. ಸೊ ಏನಾಗ್ತದೆ 40x equal to 80 100. Okay, divided by 100. So x equal to 80 into 100 divided by 40. So then what? Cancel 4 ones are 4 2s are, will get 200. Okay. ಆದಿತ್ಯ ನೀವೇನೋ ಒಂದು ಮೆಥಡ್ ಎಲ್ಲ ನೋಡಿ. ಅದೇ ಅಪ್ಪಿ, ಅದೇ ಮೆಥಡ್ ಮಾಡಿಲ್ಲ ಆದಿತ್ಯ. ತಿಳಿತಾ? Here, everybody understood? Please raise your hands. Understood? ಇಲ್ಲಿ ಕುಂತವರಿಗೆ ತಿಳಿತಾ? ಸುಮ್ ಕುಂತಿ ಏನು ಬಂದು ಬುಕ್ ಎಲ್ಲ ತಿಳಿಲಿಲ್ಲ? ಏನು ತಿಳಿದು ಹೇಳಿ, ನಾ ಹೇಳ್ತೀನಿ. ಏನು ತಿಳಿದು ಪಟ್ನೆ ಹೇಳಿ, ಟೈಮ್ ಓಡ್ತದೆ. ಆಮೇಲೆ ಹೇಳ್ತೀನಿ ಹೇಳಿ. Okay, what about others? Understood? Okay. So we'll go for next question. E type questions mark ಹೇಳ್ತಾನ. So I am taking important questions only. Okay. ಇಲ್ಲಿ ನನ್ನ ಬುಕ್ನಾಗ ಆಕ್ಸ್ಡ್ ಕ್ವಶನ್ ಕೇಳ ಸಾಲ್ವ್ ಮಾಡ್ಸಾತೀನಿ ನಾನು ವರ್ಕ್ ಎಕ್ಸಾಂಪಲ್ ನಾಗಿನಿ. ಇಲ್ಲ ವರ್ಕ್ ಎಕ್ಸಾಂಪಲ್ ಎಕ್ಸರ್ಸೈಸ್ ನಾಗಿನಿ. ಓಕೆ, ಸೊ ನೆಕ್ಸ್ಟ್ if in an examination the marks obtained by Preeti, if in an examination the marks obtained by Preeti is 20%, less than that of Vandana, 20% less than that of Vandana, then marks obtained by Vandana is how much percent more than marks obtained by Preeti. Is more than marks obtained by Preeti. It's like your previous question, Rama and Ravi. Hangada nodri idunu ಮಾಡಿ. Try to solve. Rama and Ravi ಮಾಡಿದ್ರಲ್ಲ ಹಂಗದ ಇದು. ಅಲ್ಲಿ ಪ್ಲಸ್ ಮಾಡಿದ್ರಿ, ಇಲ್ಲಿ ಮೈನಸ್ ಮಾಡ್ಬೇಕು. ಗೊತ್ತಾಯ್ತಾ? ಅಲ್ಲಿ ಪ್ರೆಸ್ ಮಾಡಿದ್ರಿ ಯಾಕಂದ್ರೆ ಅವ ಇನ್ಕ್ರೀಸ್ಡ್ ಬೈ ಕೊಟ್ಟಿದ್ದ, ಅಲ್ಲಿ ಮೋರ್ ದೆನ್ ಆಫ್ ರಾಮ್ ಅಂತ ಕೊಟ್ಟಿದ್ದ ಅಲ್ಲಿ. ಓಕೆ, ಬಟ್ ಇಲ್ಲಿ ಲೆಸ್ ದೆನ್ ಅಂತ ಕೊಡಾಕತ್ತಾನ. ಸೊ ಯು ಹ್ಯಾವ್ ಟು ಡೂ ಮೈನಸ್ ಹಿಯರ್. 25% is correct. Yes, ma'am, is correct. 25 is correct. Ambika correct. ಅಲ್ಲೇ ಪ್ಲಸ್ ಮಾಡಿದ್ರಿ ಯಾಕಂದ್ರೆ ಅಲ್ಲಿ ಏನ್ ಕೇಳಾಕತ್ತಿದ್ದ, ರವಿ ಇಸ್ 20% ಮೋರ್ ದೆನ್ ದಟ್ ಆಫ್ ರಾಮ್ ಅಂತ ಹೇಳಿದ. ಓಕೆ, ಬಟ್ ಇಲ್ಲಿ ಏನದ 20% ಲೆಸ್ ದೆನ್ ಆಫ್ ವಂದನ ಅಂತ ಹೇಳಾಕತ್ತಾರ ಇಲ್ಲಿ. ಓಕೆ, ಸೊ ಯು ಹ್ಯಾವ್ ಟು ಡೂ ಮೈನಸ್ ಹಿಯರ್. ದಟ್ಸ್ ಆಲ್. ಇಟ್ಸ್ ಆಲ್ ದಿ ನೀವೇ ಮಾಡ್ರಿ ಇದನ್ನು, ಯಾಕಂದ್ರೆ ಸೇಮ್ ಫಾರ್ಮುಲಾ ಅದ, ಅಂದ್ರೆ ಲಾಸ್ಟ್ ಮೆಥಡ್ ಸೇಮ್ ಅದ. 25% is correct.
ಮಾಡ್ಬೋದು. ಎಲ್ಲ ಡೈರೆಕ್ಟ್ ಕ್ಯಾಲ್ಕುಲೇಷನ್ ಕ್ಯಾನ್ಸಲೇಷನ್ ಹೇಳಾಕತ್ತಿ ಅಂಬಿಕಾ, ಎಲ್ಲ ಡೈರೆಕ್ಟ್ ಕ್ಯಾನ್ಸಲೇಷನ್ ಹಂಗ್ ಮಾಡತ್ತೆ. ಇಲ್ಲ ಏನೋ ಕ್ವಶನ್ ಕೇಳತ್ತ, ಡೈರೆಕ್ಟ್ ಕ್ಯಾನ್ಸಲೇಷನ್ ಕ್ಯಾನ್ ಬಿ ಡನ್. ಇಲ್ಲಪ್ಪ ಡೈರೆಕ್ಟ್ ಕ್ಯಾನ್ಸಲೇಷನ್ ಮಾಡ್ರೆ ಆನ್ಸರ್ ರಾಂಗ್ ಬರ್ತದೆ. You have to multiply and then do the calculation. Ambika, whenever ಅಂದ್ರೆ ಪ್ಲಸ್ ಮೈನಸ್ ಮಲ್ಟಿಪ್ಲಿಕೇಶನ್ ಹಂಗಿದ್ರೆ ಡಿಫ್ರೆನ್ಸ್ ನೋಡ್ರಿ ನೀವು ಹೆಂಗ್ ಮಾಡ್ತೀರ ಅಂತ ಯಾವುದೇ ಪ್ರಾಬ್ಲಮ್ ಇರಲಿ. ಫಾರ್ ಎಕ್ಸಾಂಪಲ್ 20 into 100 divided by 20 into 10 divided by 100 ಇತ್ತಂತಂದ್ರೆ ಫಸ್ಟ್ ಇದನ್ನ ಮಲ್ಟಿಪ್ಲಿಕೇಶನ್ ಮಾಡಿ ಡಿವೈಡ್ ಮಾಡ್ಬೇಕು. Okay, because multiplication has priority than the division. Okay, if for example ಹಿಂಗಿತ್ತಂದ್ರೆ 20 plus 10 divided by 100 ಇತ್ತು, sorry 20 divided by 10 into 100 ಇತ್ತಂದ್ರೆ ಇಲ್ಲಿ ನೀವು ಡೈರೆಕ್ಟ್ ಕ್ಯಾನ್ಸಲೇಷನ್ ಮಾಡ್ಬೋದು. ಓಕೆ, ಇಲ್ಲಿ ಡೈರೆಕ್ಟ್ ಕ್ಯಾನ್ಸಲೇಷನ್ ಮಾಡ್ಬೋದು. ಅಂದ್ರೆ ಇವ ಬೇರೆ ಬೇರೆ ಇತ್ತಂದ್ರೆ, ಬಟ್ ಇವೆರಡು ಕೂಡ ಒಂದೇ ಇತ್ತಂದ್ರೆ ಮಲ್ಟಿಪ್ಲಿಕೇಶನ್ ಮಾಡಿ ಕ್ಯಾನ್ಸಲೇಷನ್ ಮಾಡಿ ಸ್ವಲ್ಪ ಸ್ವಲ್ಪ ಒಳಗೆ ಚೇಂಜ್ ಆಗ್ತದೆ ಅಷ್ಟೇ. ನಾಟ್ ಇನ್ ಮಲ್ಟಿಪ್ಲಿಕೇಶನ್ ಅಷ್ಟೇ ಅಲ್ಲ, ಪ್ಲಸ್ ಮಾಡೋದು ಮೈನಸ್ ಮಾಡೋದು. ಓಕೆ, ಸೊ ಇದನ್ನ ಆಯ್ತ. ಓಕೆ, ನೆಕ್ಸ್ಟ್ ಇನ್ನೊಂದು 2-3 ಮಾಡೋಣ ಇದ್ರಾಗ ಪರ್ಸೆಂಟೇಜ್ ಒಳಗೆ. ಐದರ್ ದೆನ್ ಅಗರ್ವಾಲ್ ತಳಗಿನ ತಗೊಂಡ್ಬಿಡ್ತೀರ ನಾನು ನೆಕ್ಸ್ಟ್ ಮ್ಯಾಗ ಅದ ಇಲ್ಲ ಅದ ಬಿಡು. ಎಲ್ಲ ಬೇರೆ ಬೇರೆ ಫಾರ್ಮುಲಾ ಬೇರೆ ಫಾರ್ಮುಲಾ ಓಕೆ, ಇದೊಂದು ಗೊತ್ತಾಗ ನೋಡಿ. The salary of the person was, write down, the salary of the person was reduced by 10%. The salary of the person was reduced by 10%. By what percent? By what percent should his reduced salary? By what percent should his reduced salary be raised so as to bring it at par with his original salary? So as to bring it at par par with his original salary. ಮಾಡ್ತೀರೇನ? ಕ್ವಶನ್ ಏನದ, ಫಸ್ಟ್ ಸ್ಯಾಲ್ರಿನ 10% ರೆಡ್ಯೂಸ್ ಮಾಡ್ತಾನೆ ಅಂತ ಹೇಳತ್ತಾರ. ಓಕೆ, ದ ಸ್ಯಾಲ್ರಿ ಆಫ್ ದ ಪರ್ಸನ್ ವಾಸ್ ರೆಡ್ಯೂಸ್ ಬೈ 10%. ಓಕೆ, ಒಬ್ಬನ ಪರ್ಸೆಂಟ್ ಇಂದ ಸ್ಯಾಲ್ರಿ 10% ರೆಡ್ಯೂಸ್ ಮಾಡಾಕತ್ತಾನ. ಓಕೆ, ಆಮೇಲೆ ಬೈ ವಾಟ್ ಪರ್ಸೆಂಟ್ ಶುಡ್ ಹಿಸ್ ಡಿಡಕ್ಟೆಡ್ ಸ್ಯಾಲ್ರಿ. ಸೊ ನೀವು ನಾವು ಏನಾರ ಇನ್ಕ್ರೀಸ್ ಮಾಡ್ಬೇಕಾಗಿತ್ತಂತಂದ್ರೆ ಎಷ್ಟು ಪರ್ಸೆಂಟ್ ಡಿಡಕ್ಟ್ ಮಾಡಿರಲ್ಲ ಅದ್ರದ್ದು ಪಾರ್ ಮಾಡಿದ್ರೆ ಒರಿಜಿನಲ್ ಸ್ಯಾಲ್ರಿ ಬರ್ತದೆ ಅಂತ ಕೇಳ್ತಾನ. ಅಂದ್ರೆ ಎಷ್ಟು ಪರ್ಸೆಂಟ್ ನೀವು ಡಿಡಕ್ಟ್ ಮಾಡಿರಲ್ಲ ಅದ್ರದ್ದು ಒರಿಜಿನಲ್ ಸ್ಯಾಲ್ರಿ ನೀವು ಪಾರ್ ಮಾಡಿದ್ರೆ ಅಂದ್ರೆ ನೀವು ಅಂತಿರಲ್ಲ ಇದನ್ನ ಸೇಮ್ ಮಾಡಿದ್ರೆ ಎಷ್ಟು ಕಂಪೇರ್ ಮಾಡಿದ್ರೆ ಇಷ್ಟು ಬರ್ತದೆ ಅಂತ ಅಂತೀವಲ್ಲ, ಹಂಗೆ ಕೇಳಾಗತ್ತ ನಮ್ಗೆ. ತಿಳಿತಾ ಕ್ವಶನ್ ತಿಳಿತಾ? ಅಂದ್ರೆ ನೀವು ರೆಡ್ಯೂಸ್ ಮಾಡಿದ ಸ್ಯಾಲ್ರಿ ಒಳಗ ಎಷ್ಟು ಪರ್ಸೆಂಟ್ ನೀವು ಅಂದ್ರೆ ಎಷ್ಟು ಅಮೌಂಟ್ ಹಾಕಿದ್ರೆ ಒಂದು ಒರಿಜಿನಲ್ ಸ್ಯಾಲ್ರಿ ಬರ್ತದೆ ಅಂತ ಕೇಳಾಕತ್ತಾರ. ಕ್ವಶನ್ ಇನ್ನೊಮ್ಮೆ ಹೇಳಿ. ಓಕೆ, ದ ಸ್ಯಾಲ್ರಿ ಆಫ್ ದ ಪರ್ಸನ್ ವಾಸ್ ರೆಡ್ಯೂಸ್ಡ್ ಬೈ 10%. The salary of the person was reduced by 10%. Full stop. By what percent by what percent should his reduced salary be raised so as to bring it at par with his original salary? ಎಷ್ಟು ಬರ್ತದೆ? 11.1. ಹೆಂಗೆ ಮಾಡಿದೆ? ಅಮೌಂಟ್ ಮಾಡಿದ್ರು ಬರ್ತದೆ, ಪರ್ಸೆಂಟ್ ಮಾಡಿದ್ರು ಬರ್ತದೆ. ಏನ್ ಕೇಳ್ತಾಳ ಅಂಬಿಕಾ? ಪರ್ಸೆಂಟೇಜ್ ಅಪ್ಪಿ, ಅಮೌಂಟ್ ಅಲ್ಲ ಪರ್ಸೆಂಟೇಜ್.
ಫಸ್ಟ್ ಬೇಕಾದ್ರೆ ನೀವು ಒಂದು ಅಮೌಂಟ್ ಕನ್ಸಿಡರ್ ಮಾಡಿ 100 ರೂಪೀಸ್ ಒರಿಜಿನಲ್ ಸ್ಯಾಲ್ರಿ ಅಂತ ಕನ್ಸಿಡರ್ ಮಾಡಿ ಅದ್ರಾಗ 10% ರೆಡ್ಯೂಸ್ ಮಾಡಿ. ಸೊ 10% ರೆಡ್ಯೂಸ್ ಮಾಡಿ ಅದು ಎಷ್ಟು ರೆಡ್ಯೂಸ್ ಆಗಿರ್ತದೆ ಅದನ್ನ ಇಂಟು ಮಾಡಿದ್ರೆ ನಿಮಗೆ ಪರ್ಸೆಂಟೇಜ್ ಬರ್ತದೆ. ನೀ ಹೆಂಗ್ ಮಾಡಿ ಡೈರೆಕ್ಟ್ ಡಿಡಕ್ಟೆಡ್ ಸ್ಯಾಲ್ರಿ ತಗೊಂಡೇನು 10% ಮಾಡಿದ್ವಿ. ಓಕೆ 10/90 into 100 10/90 ಏನು ಮಾಡಿದ್ವಿ 10% ಡಿಡಕ್ಟ್ ಮಾಡಿದ್ರೆ ಉಳಿತದೆ. ಹಾಂ ಓಕೆ ಓಕೆ ಬರ್ತದೆ. ಹಾಂ ನಡೀತದೆ ಅಂಬಿಕಾ 100 ರೂಪೀಸ್ ಅಸಂಪ್ಷನ್ ಮಾಡ್ಕೊಂಡ್ರೆ ಬರ್ತದೆ. ಎಸ್ ಇಟ್ಸ್ ಕರೆಕ್ಟ್ 100 ರೂಪೀಸ್ ಆಕಿನೂ ಹಂಗ ಮಾಡ್ಯಾಳ. ನೀ ಡೈರೆಕ್ಟ್ 10% ಮಾಡ್ಕೊಂಡು ಈಕೆ 100 ರೂಪೀಸ್ ಅಸಂಪ್ಷನ್ ನೀವು ಅಮೌಂಟ್ ಅಸಂಪ್ಷನ್ ಮಾಡ್ಕೊಂಡು ಮಾಡಿದ್ರು ಬರ್ತದೆ, ಡೈರೆಕ್ಟ್ ಪರ್ಸೆಂಟೇಜ್ ಒಳಗೆ ಮಾಡಿದ್ರು ಬರ್ತದೆ. ಮತ್ತೆ ಹೆಂಗ್ ಮಾಡೀನಿ ಬಂದಿಲ್ಲ ಉಳ್ಕಿದವ್ರಿಗೆ ಬಂದಿಲ್ಲ. ಮತ್ತೆ ಮಾಡಿ ಇಲ್ಲೇ ಉಳ್ಕಿದವರಿಗೆ ಆನ್ಲೈನ್ ಇದ್ದವರಿಗೆ 2 ವೈದಾಗ ಮಾಡ್ರು ಬರ್ತದೆ. ನೀವು 100 ರೂಪೀಸ್ ಅಮೌಂಟ್ ಕನ್ಸಿಡರ್ ಮಾಡಿ ಅದ್ರಾಗ ಮೈನಸ್ 10% ಮೈನಸ್ ಮಾಡಿಕೊಂಡು ಮಲ್ಟಿಪ್ಲಿಕೇಶನ್ ಮಾಡಿದ್ರು ಬರ್ತದೆ. ಓಕೆ ಹಾಂ 11.1 ಇಸ್ ಕರೆಕ್ಟ್. ಓಕೆ ಇಲ್ಲಾಂದ್ರೆ ಡೈರೆಕ್ಟ್ ಪರ್ಸೆಂಟೇಜ್ ಒಳಗೆ 10% ಡಿಡಕ್ಷನ್ ಮಾಡಿ ಇಂಟು 100 ಮಾಡಿದ್ರು ಬರ್ತದೆ. ಓಕೆ ನೋಡ್ರಿಲೆ ಸೊ ಈಗ ಟೋಟಲ್ 100 ಇರ್ತದೆ 100%. ಓಕೆ ಸೊ ಅದಾಗ 10% ಡಿಡಕ್ಟ್ ಆತಂದ್ರೆ 10/90 ಬರ್ಕೋಬಹುದು ನಾನು. ಓಕೆ ಸೊ 10/90 ಇಂಟು 100 ಸೊ 10% ಡಿಡಕ್ಟ್ ಆಗ್ತಿದೆ. ಸೊ ಡೈರೆಕ್ಟ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಿಮ್ಗೆ 11.1 ಬಂದ್ಬಿಡ್ತದೆ. ಸಿಂಪಲ್ ಅದ. ಇಲ್ಲ ನೀವು 100 ರೂಪೀಸ್ ಅಸಂಪ್ಷನ್ ಮಾಡ್ತಿದ್ರಿ ಅಂದ್ರೆ ಸೊ 100 ರೂಪೀಸ್ ಅಸಂಪ್ಷನ್ ಮಾಡ್ತಿದ್ರಿ ಅಂದ್ರೆ 10% ಡಿಡಕ್ಟ್ ಆಗ್ತದೆ ಏನಾಗ್ತದೆ 90 ರೂಪೀಸ್ ಆಗ್ತದೆ. ಓಕೆ ಸೊ 90 ರೂಪೀಸ್ ಸೊ ಸೇಮ್ ಮತ್ತೆ 90 ರೂಪೀಸ್ ಅಂತ ಸೇಮ್ ಹಂಗೆ ಬರ್ತದೆ. ಏನ್ ಬರ್ತದೆ ಇಲ್ಲಿ ಎಷ್ಟು ಡಿಫರೆನ್ಸ್ ಆಯ್ತು 10. ಸೊ 10 ಡಿವೈಡೆಡ್ ಬೈ 90 ಇಂಟು 100 ಸೇಮೇ ಬರ್ತದೆ. ಎರಡೂ ಸೇಮ್ ಬರ್ತದೆ. ಇದು ಡೈರೆಕ್ಟ್ ಪರ್ಸೆಂಟೇಜ್, ಇಲ್ಲಿ ರೂಪೀಸ್ ಅಸಂಪ್ಷನ್ ಮಾಡಿದ್ರು. Understood this problem? Understood this problem? Please raise your hands or at least reply with yes or no. Okay. ತಿಳ್ಕೊಂತವರಿಗೆ ತಿಳಿತಾ ಎಲ್ಲರಿಗೂ ಸಿಂಪಲ್ ಅದ. ಅವ್ರು ತಮ್ಮ ಲೋಕದಾಗ ಅದ ಚಂದನ ಅಭಿಷೇಕ ಸರ್ವೇಶ ತಿಳಿತಾ ಚಂದನ ಇಲ್ಲ ನಿಮ್ಗೆ ತಿಳಿತಾ ಸೊ ಬಹಳಷ್ಟು ಟೈಪ್ ಆಫ್ ಕ್ವಶನ್ ಕೇಳ್ತಾನೆ ಪರ್ಸೆಂಟೇಜ್ ಒಳಗೆ. ಇದ ಫಿಕ್ಸ್ಡ್ ಅಂತ ಹೇಳಿರಂಗಿಲ್ಲ, ಇದ ಮೆಥಡ್ ಒಳಗ ಕೇಳ್ತಾನ ಅಂತ ಗೊತ್ತಿರಲ್ಲ. ಬಟ್ ನಿಮ್ಗೆ ಟೋಟಲ್ ಫಾರ್ಮುಲಾ ಒಳಗೆ ಏನಾರ ಉಲ್ಟಾ ಪುಲ್ಟಾ ಮಾಡಕ್ ಕೇಳ್ತಾನ, ಡೈರೆಕ್ಟ್ ಕ್ವಶನ್ ಕೇಳಂಗಿಲ್ಲ. ಓಕೆ ಪರ್ಸೆಂಟೇಜ್ ಭಾಳ ಇಂಪಾರ್ಟೆಂಟ್ ಅದಾವ ನಿಮ್ಗೆ. ಇಟ್ಸ್ ನಾಟ್ ಈಸಿ ಆಲ್ಸೋ. ಆನ್ಸರ್ ಈಸಿ ಇರ್ತದೆ ಬಟ್ ನಿಮ್ಗೆ ಕ್ವಶನ್ ತಿಳಂಗಿಲ್ಲ ಪರ್ಸೆಂಟೇಜ್, ಅದ ಪ್ರಾಬ್ಲಮ್. ಇನ್ನೊಂದು ಕೊಟ್ಟ ನೋಡಿ ಮಾಡ್ರಿ. ಇಫ್ ಎ ಸ್ಯಾಲ್ರಿ ಇಸ್ ಬರೀ ಸ್ಯಾಲ್ರಿ ಸ್ಟೂಡೆಂಟ್ ಎಂಪ್ಲಾಯ್ ಇದ್ರೆ ಕ್ವಶನ್ಸ್ ತಂದ್ರು. ಓಕೆ ಇಫ್ ಎ ಸ್ಯಾಲ್ರಿ ಇಸ್ age salary is 30% less than same ಅದ ನಾನು ಮಾಡಿದ್ರಲ್ಲ ಅಲ್ಲ ಸೇಮ್ ಅದ ನೋಡ less than that of B, then how much percent is B's salary more than that of A. Okay, solve this. A's salary is 30% less than that of B. Okay, then how much percent is B's salary more than that of A?
ಮಾಡ್ರಿ ಸೇಮ್ ಆಗ್ಲೇ ಮಾಡಿದ್ದೀನಿ 23 ಇಲ್ಲ 42.8 is correct. Yes mega 42.8 is correct. ಲೆಸ್ ಕೆಳಾಗತ್ತಾನ ಅಂದ್ರೆ ಮೈನಸ್ ಮಾಡ್ಬೇಕು ನೀವು ಲೆಸ್ ಕೆಳಾಗತ್ತಾನ. Yes it's correct mega 30 divided by 100 minus 30 into 100 ಲೆಸ್ ಕೆಳಾಗತ್ತಾನಪ್ಪಿ 42 ಇಲ್ಲ 42 ಪಾಯಿಂಟ್ ಹಾ ಸಮಥಿಂಗ್ 42.8 ಹಾ ಈಸಿ ಇದೆ ನೋಡ್ರಿ 30% ಅಂತಂದ್ರೆ 100 minus 30 ಮಾಡ್ತೀವಿ ಓಕೆ ಸೊ 30 divided by 100 minus 30 into 100 ಸಿಂಪಲ್ ಮೈನಸ್ ಕೆಳಗೆ ನಾನು ಅದಕ್ಕೆ ಮೈನಸ್ ಮಾಡಬೇಕು ಟೋಟಲ್ ಬರ it's asked in the question of RRB ಒಳ ಕ್ವೆಶ್ಚನ್ ಕೇಳಾನಿದೆ yes it's correct 42.8 asked question ನ ಬಾಳ ಮಾಡ್ಸಾತೀನಿ ನಿಮಗೆ okay one more question a man's weight okay a man's weight was reduced by 50% again the reduced weight was increased by 50%. Okay. Find his loss in terms of percentage. Find his loss in terms of percentage. Nodding. Question asked confusion of that. Same percentage ಇಂದ reduce ಮಾಡ್ತಾನೆ ಮತ್ತೆ ಅದೇ same percentage ಇಂದ increase ಮಾಡ್ತಾನೆ ಅಂದ್ರೂ ಲಾಸ್ ಆಗ್ತದಾನೆ ಅದನ್ನ ಫೈಂಡ್ ಔಟ್ ಮಾಡ್ರಿ ಅಂತ ಹೇಳತಾನ then you have to take here amount okay ಒಂದು amount ಕನ್ಸಿಡರ್ ಮಾಡಿ ಮಾಡಬೇಕಿದೆ ಇಂತ ಟೈಪ್ ಆಫ್ ಕ್ವೆಶ್ಚನ್ಸ್ ಬಂದು ಅಂದ್ರೆ ಏನಾಗುತ್ತೆ 15% reduce ಮಾಡಾಕತ್ತಾನೆ 50% okay ಮತ್ತೆ ಆಮೇಲೆ ಮತ್ತೆ ಅದೇ 50% increase ಮಾಡಾನ ಬಟ್ ನಿಮಗೆ ಅಂದ್ರೂ ಲಾಸ್ ಆಗತ್ತೆ ಅಂತ ಹೇಳ್ತಾನೆ so then you have to consider amount 100 rupees consider ಮಾಡಿ ಸಾಲ್ವ್ ಮಾಡಿ no 25 no. Consider your amount हाँ 25 correct 25 is correct 25 rupees or 25%. 25 rupees ಇಲ್ಲ 25%. 75 rupees ಬರ್ತದೆ 100 rupees ಕನ್ಸಿಡರ್ ಮಾಡಿದ್ರೆ 75 rupees ಬರ್ತದೆ ಬಟ್ ಲಾಸ್ ಆಗಿದೆ 25%. rupees ಆ ಅಮೌಂಟ್ percent yes ಅಮೌಂಟ್ ಅಂದ್ರೆ ನೀವು 100 rupees ಕನ್ಸಿಡರ್ ಮಾಡಿದ್ರೆ 75 rupees ಲಾಸ್ ಆಗ್ತದೆ percent ಅಂದ್ರೆ 25%. got everybody got ಇಲ್ಲ ಇಲ್ಲ what about others okay so consider here 100 rupees okay original weight is 100 rupees ante consider ಮಾಡ್ತಿದ್ದಾರೆ okay so final weight ಏನಾಗುತ್ತೆ weight ಅಲ್ಲ weight ಅಂತ ಬರ್ಕೊಂಡಿರೇನ wage not weight okay the original wage ಏನು ಬರ್ತೀನಿ 100 rupees ತಗೋತೀನಿ ಅಂತ okay so final wage ಏನದ 50% ಮಾಡಾನ so 50% ಅಂದ್ರೆ 100 plus
50 ಬರ್ತದೆ. That is your 150. Correct? Okay. So ಈಗ percentage ಹೆಂಗ್ ತೆಗಿಬೇಕಂದ್ರೆ 150% of 50% of 100. Clear? ಯಾಕಂದ್ರೆ 50% ಅವ reduce ಮಾಡಿರ್ತಾನೆ first. Okay. So 150% is new added rupees ಇದು. So 150% of 50% of 100 ಮಾಡಿದ್ರೆ ಆನ್ಸರ್ ಬರ್ತದೆ. That is 150 divided by 100 into 50 divided by 100 into 100. So ಎಷ್ಟು ಮಾಡಿದ್ರೆ ನಿಮಗೆ ಆನ್ಸರ್ ಬರ್ತದೆ. 100 ಏನಪ್ಪಿ? ಇದ 50% ಲೆಸ್ ಮಾಡಿದ್ರೆ 50% ಹೋಗ್ಲಿಕ್ರಿ. 50% ನಾವು ಲಾಸ್ ಫೈಂಡ್ ಔಟ್ ಮಾಡ್ಬೇಕು. ಈಗ ಟೋಟಲ್ ನಾ ಅಷ್ಟೇ ಹೇಳ್ತೀನಿ, ಅಮೌಂಟ್ ಕನ್ಸಿಡರ್ ಮಾಡಿ. ಈಗ ಅಮೌಂಟ್ ಒಳಗೆ 50% ಲೆಸ್ ಮಾಡ್ಯಾನ, ಲೆಸ್ ಮಾಡಿ ಮತ್ತೆ ಇಮಿಡಿಯೇಟ್ಲಿ ಇನ್ಕ್ರೀಸ್ ಮಾಡ್ಯಾನ. ಆ ಲೆಸ್ ಮಾಡಿದ ಅಮೌಂಟ್ ಒಳಗೆ ಎಷ್ಟು ಲಾಸ್ ಆಗಿದೆ ಅಂತ ಫೈಂಡ್ ಔಟ್ ಮಾಡ್ಬೇಕು ನಾವು. ಟೋಟಲ್ ಅಮೌಂಟ್ ಕನ್ಸಿಡರ್ ಮಾಡಬಾರ್ದು. ಈಗ ನನ್ನ ಕಡೆ 100 ರೂಪೀಸ್ ಇದೆ. ಓಕೆ, ನನ್ನ ವೇಜ್ 100 ರೂಪೀಸ್. Listen here first. My wage is 100 rupees. Okay. So ನಾನು ಏನು ಮಾಡ್ತಾನೆ 50% ಲೆಸ್ ಮಾಡ್ತಾನೆ. So 50% ಲೆಸ್ ಮಾಡ್ರೆ ಅದಕ್ಕೆ ಲಾಸ್ ಆಗ್ತದೆ. ಮತ್ತೆ ಅದೇ ಲಾಸ್ ಆಗಿದ್ದ ಅಮೌಂಟಿಗೆ ಇನ್ಕ್ರೀಸ್ ಮಾಡ್ತಾನೆ, ನಾಟ್ ವಿತ್ ದ ಒರಿಜಿನಲ್. ಓಕೆ, ಒರಿಜಿನಲ್ ಏನಂತ ಅದಕ್ಕೆ ಮಾಡಂಗಿಲ್ಲ. ನಂದು ಏನು ಲಾಸ್ ಆಗಿರ್ತದೆ ಅದಕ್ಕೆ ಇನ್ಕ್ರೀಸ್ ಮಾಡ್ತಾನೆ. ಕ್ಲಿಯರ್ ಆಯ್ತಾ? ಗೊತ್ತಾಗ್ತಿಲ್ಲ? ಅದ ಏನು ಲಾಸ್ ಆಗಿದೆ ನೀವು ಫೈಂಡ್ ಔಟ್ ಮಾಡ್ಬೇಕು ಈಗ. ಕ್ಲಿಯರ್ ಆಗ್ತಿಲ್ಲ ಕ್ವೆಶ್ಚನ್? ಓಕೆ, ಅದೇ ಲಾಸ್ ಕ್ರಿಯೇಟ್ ಮಾಡಿದ್ರೆ ನಿಮ್ಗೆ 25% ಲಾಸ್ ಆಗ್ತದೆ. ಅಮೌಂಟ್ ನ ತಗೊಂಡ್ರೆ ಎಲ್ಲದಕ್ಕೂ ಬೇರೆ ಬೇರೆ ಬರ್ತದೆ. ನೀವು ಟೋಟಲ್ ಓವರ್ ಆಲ್ ಕನ್ಸಿಡರ್ ಮಾಡಿದ್ರೆ ನಿಮಗೆ ಸೇಮ್ ಅನಿಸ್ತದೆ. ಬಟ್ 100 ರೂಪೀಸ್ ಬೇರೆ ಆಗ್ತದೆ, 1000 ರೂಪೀಸ್ ಬೇರೆ ಆಗ್ತದೆ, 10,000 ರೂಪೀಸ್ ಬೇರೆ ಆಗ್ತದೆ. ಓಕೆ, ಇಟ್ ಡಿಪೆಂಡ್ಸ್ ಅಪಾನ್ ದ ಹೌ ಮಚ್ ವೇಸ್ಟ್ ವಿ ಆರ್ ಹ್ಯಾವಿಂಗ್. ಓಕೆ, ಎಷ್ಟು ರೂಪೀಸ್ ನಾವು ಕನ್ಸಿಡರ್ ಮಾಡ್ತೀವಿ ಅನ್ನೋದು ಡಿಪೆಂಡ್ ಆಗ್ತದೆ. ಕ್ಲಿಯರ್? ಎವ್ರಿಬಡಿ ಹಿಯರ್ ಕ್ಲಿಯರ್? ಸ್ಕ್ರೀನ್ ಕಾಣಕತ್ತಿಲ್ಲ? ಸ್ಕ್ರೀನ್ ಕ್ಲಿಯರ್ ಇದೆ. ಇಲ್ಲಿ ತಳಗಿನ ನಾನು ಬೋನ್ ಮುರಿದ್ರೆ ನನ್ನ ಲ್ಯಾಪ್ಟಾಪಿಂದ ಅದು ಕಾಣಂಗಿಲ್ಲ. Okay, I hope we have solved many questions on the percentage. ಇನ್ನ ಭಾಳ ಕೇಳ್ತಾನೆ, ಭಾಳ ಕನ್ಫ್ಯೂಷನ್ ಕೇಳ್ತಾನೆ. ಪರ್ಸೆಂಟೇಜ್ ಅವರೇಜ್ ಯಾವಾಗೂ ತಳಗ ಇಟ್ಕೊರಿ. ಲಾಸ್ಟ್ ಪ್ರೀವಿಯಸ್ ಇಯರ್ನಾಗ ಕೇಳಿದ ಕ್ವಶನ್ ಎಂದೂ ಕೇಳಂಗಿಲ್ಲ. ಓಕೆ, ಅವರೇಜ್ ಆ್ಯಂಡ್ ಪರ್ಸೆಂಟೇಜ್. ಸೊ ಎಲ್ಲಾನು ಹೊಸನೇ ಕ್ವಶನ್ಸ್ ಕ್ರಿಯೇಟ್ ಮಾಡ್ಬೋದು. ಇದು ಹಂಗೆ ಇದೆ, ಇದು ಟಾಪಿಕ್ ಹಂಗೆ ಇದೆ. ಸೊ ನೀವು ಭಾಳ ಥಿಂಕ್ ಮಾಡ್ಬೇಕು ಕ್ವಶನ್ನಾಗ. ನಮ್ಗೆ ಏನಾಗ್ಬಿಡ್ತದೆ, ಕ್ವಶನ್ನಾಗ ಕನ್ಫ್ಯೂಷನ್ ಆಗ್ತದೆ. ಇಲ್ಲೋರು ಇದೇ ಆಗ್ತಿದೆ. ಸೊ ಕ್ವಶನ್ನಾಗ ಕನ್ಫ್ಯೂಷನ್ ಆಗ್ತದೆ. ಈಗ ನೀವು ಲಾಸ್ ಮಾಡಿದ್ಕೆ ನೀವು ಪ್ರಾಫಿಟ್ ಎಷ್ಟು ರೆಡ್ಯೂಸ್ ಮಾಡಿರ್ತಾನೆ ಅದಕ್ಕೆ ಇನ್ಕ್ರೀಸ್ ಮಾಡಿರ್ತಾನೆ. ಸೊ ನೀವು ಏನಾದ್ರು ಟೋಟಲ್ ಇಂದ ಅನ್ಕೊಂಡ್ರೆ ಅಂದ್ರೆ ಎರಡು ಸೇಮ್ ಬರ್ತವೆ ನಮ್ಗೆ. ಬಟ್ ನಾವು ರೆಡ್ಯೂಸ್ ಮಾಡಿದ್ದೆ ಇನ್ಕ್ರೀಸ್ ಬೇರೆ ಆಗಿರ್ತದೆ. ಸೊ ಕ್ವಶನ್ಸ್ ಭಾಳ ಚಲೋ ಓದ್ಕೋಬೇಕು ಪರ್ಸೆಂಟೇಜ್ ಒಳಗೆ ಮತ್ತು ಇದ್ರಾಗ ಅವರೇಜ್ ಒಳಗೆ. ಓಕೆ, ಸೊ ಅಂದ್ರೆ ನಿಮಗೆ ಕ್ವಶನ್ಸ್ ಕ್ಲಿಯರ್ ಆಗ್ತಾವೆ. ಓಕೆ, ಸೊ ನಿಮಗೆ ಯಾರಿಗಾನ ಫಾರ್ಮುಲಾಸ್ ಬೇಕಾದ್ರೆ ನಾವು ಫಾರ್ಮುಲಾಸ್ ಹೊಡೆದು ಕಳಿಸ್ತೀವಿ. ಟೆಕ್ಸ್ಟ್ಬುಕ್ನಾಗ ಕೊಟ್ಟಾನ. ಇಲ್ಲ ನೀವು ಫಾರ್ಮುಲಾ ಮೆಥಡ್ ಮಾಡಂಗಿಲ್ಲ, ನೆನಪಿರಂಗಿಲ್ಲ ಅಂತಂದ್ರೆ ಡೈರೆಕ್ಟ್ ಹಿಂಗೆ ಸಾಲ್ವ್ ಮಾಡ್ಕೊಂಡು ಹೋಗು. ಓಕೆ, ಸೊ ಸ್ವಲ್ಪ ತಲೆ ಓಡಿಸ್ಬೇಕಷ್ಟೇ. ಕ್ಲಿಯರ್? ಸೊ ಸಾಕು ಮಾಡೋಣ. ಪರ್ಸೆಂಟೇಜ್ ಮೇಲೆ ಭಾಳ ಮತ್ತೆ ಕನ್ಫ್ಯೂಷನ್ ಆಗ್ತದೆ. ಸೊ ಈಗ ನಾನು 10 minutes ಬ್ರೇಕ್ ಕೊಡ್ತೀನಿ ತಗೋರಿ. ದೆನ್ ವಿಲ್ ಸ್ಟಾರ್ಟ್ ವಿತ್ ದ ರೇಷಿಯೋ ಅಂಡ್ ಪ್ರಪೋಸಿಷನ್. ಕ್ಲಿಯರ್? ಇಂಪಾರ್ಟೆಂಟ್ ಟಾಪಿಕ್ ಅಗೇನ್, ರೇಷಿಯೋ ಅಂಡ್ ಪ್ರಪೋಸಿಷನ್. ಸೊ ಟೇಕ್ 5 to 10 minutes break. Next again we'll start with the ratio and proposition. Okay.